ನಿತಿನ್ ನಿತಿನ್. ಹಾ ದೊಡಪ್ಪ. ನಿತಿನ್, ಐಸ್ ಕ್ರೀಮ್ ಎಲ್ಲ ಕರೆಕ್ಟಾಗಿ ಆಗಿದೆ ತಾನೇ ಇವಾಗ? ಏನು ಮಿಸ್ಟೇಕ್ ಆಗಿಲ್ಲ ತಾನೇ ನಿನ್ನ ಕಡೆಯಿಂದ? ಇಲ್ಲ ದೊಡಪ್ಪ, ಎಲ್ಲ ಕರೆಕ್ಟ್ ಆಗಿದೆ. ನನಗಂತೂ ಐಸ್ ಕ್ರೀಮ್ ನೋಡಿದ್ರೆ ಈಗಲೇ ತಿಂದು ಬಿಡಬೇಕು ಅಂತ ಅನಿಸ್ತಾ ಇದೆ ದೊಡಪ್ಪ. ಅಷ್ಟು ಮಸ್ತ್ ಆಗೈತಿ. ಆಹಾ, ಐಸ್ ಕ್ರೀಮ್ ನೋಡಿದ್ರೇನ ಬಾಯಲ್ಲೆಲ್ಲ ನೀರು ಬರಾಕುಂತೈತಿ ದೊಡಪ್ಪ. ಹ್ಞೂ, ಸರಿ ಸರಿ. ಅಂದಂಗ ಇದು ಚಾಕ್ಲೇಟ್ ಐಸ್ ಕ್ರೀಮ್ ಇದೆಯಲ್ಲ, ಅದನ್ನು ಒಂದು ಬೌಲಲ್ಲಿ ಬೇಡ, ನೀನು ಹಾಕೋದು ಬೇಡ, ಬೌಲ್ ತಂದ್ಕೊಡು. ನಾನೇ ನೀಟಾಗಿ ಹಾಕೊಂಡು ನೇತ್ರಾಗೂ ಕೊಡ್ತೀನಿ. ಪಾಪ ಎಷ್ಟೊತ್ತಾಯ್ತು ನೇತ್ರ ಕಾಯಕುಂತ ಐಸ್ ಕ್ರೀಮ್ಗೋಸ್ಕರ. ಇದೆಲ್ಲ ನೀಟಾಗಿ ಫ್ರೀಸರಲ್ಲಿ ಇಟ್ಟಿದ್ದು ಕರೆಕ್ಟಾಗಿ ಆಯ್ತಲ್ಲ ಇವಾಗ. ಸರಿ, ಹೋಗಿ ಬೌಲ್ ತಗೊಂಬಾ. ಸರಿ ದೊಡಪ್ಪ, ಬೇಕಾದ್ರೆ ನೋಡ್ತಿರೋ ದೊಡಪ್ಪ, ನೀನು ಮಾಡಿರೋ ಈ ಐಸ್ ಕ್ರೀಮನ್ನು ನೇತ್ರ ಅತ್ತಿಗೆಮ್ಮ ಏನಾದರೂ ತಿಂದ್ರೆ ಆಹಾ ಕಳೆದು ಹೋಗ್ಬಿಡ್ತಾರೆ ನೋಡ್ರಿ ದೊಡಪ್ಪ. ಅಷ್ಟು ಮಸ್ತಾಗಿದೆ ಇದು. ಇದನ್ನ ನೀನು ಹೇಳೋದಲ್ಲ, ನೇತ್ರ ಹೇಳಬೇಕು. ಮೊದಲು ಬೌಲ್ ತುಂಬ ಹೋಗಿ ಬೇಗ. ಸರಿ ದೊಡಪ್ಪ. ಏನ್ರಿ ಕಿಚನಲ್ಲಿ ಏನಿನ್ನ ನಿಮ್ದು ಐಸ್ ಕ್ರೀಮ್ ಮಾಡೋದು ಮುಗ್ದೇಲೇನ್ರಿ? ಯಾಕ್ರಿ ಮೇಡಮ್ ಅರ, ಐಸ್ ಕ್ರೀಮ್ ಮಾಡೋದಂದ್ರೆ ಹಂಗ ಸುಮ್ಮನೆ ಅಂತ ಅನ್ಕೊಂಡ್ಬಿಟ್ಟಿರೇನ? ಅಯ್ಯೋ, ನಾನಂತೂ ಒಂದು ಸಲನೂ ಐಸ್ ಕ್ರೀಮ್ ಮಾಡಿಲ್ಲ. ಅದು ಐಸ್ ಕ್ರೀಮ್ ಹೆಂಗೆ ಮಾಡೋದಂತನೂ ನನಗೆ ಗೊತ್ತಿಲ್ಲಪ್ಪ. ಅಲ್ರಿ ಮುಗಿತಾನೇನಿಲ್ರಿ? ಎಷ್ಟೊತ್ತಾತ ನೀವು ಬೆಳಗ್ಗೆ ಐಸ್ ಕ್ರೀಮ್ ಮಾಡ್ತೀನಿ ಅಂತ ನಿಂತವ್ರು, ಆಮೇಲೇನೋ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬಂದಿದ್ದೀನಿ ಅಂತ ಅಂದ್ರಿ. ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಐಸ್ ಕ್ರೀಮ್ ತರ್ತೀನಿ ತಡಿ ಅಂತ ಏನೋ ಒಳಗಡೆ ಬಂದ್ರಿ. ಇವಾಗ ನೋಡಿದ್ರೆ ವಾಪಸ್ ಪತ್ತೇನೇ ಇಲ್ಲ ಹೊರಗಡೆ. ಎಷ್ಟೊತ್ತಾಯ್ತು ನಾವು ವೇಟ್ ಮಾಡೋಕ್ಕಂತ. ಏನ್ ಡ್ಯಾಡಿ, ಐಸ್ ಕ್ರೀಮ್ ನೋಡಿದ್ರೆ ಮಸ್ತಾಗಿದೆ ಅಂತ ಅನ್ಸುತ್ತೆ. ಮತ್ತೆ ಐಸ್ ಕ್ರೀಮ್ ಮಾಡಿದ್ಯಾರು? ಈ ತೇಜಸ್. ಯಾವುದೇ ಕಾರಣಕ್ಕೂ ಏನು ಮಿಸ್ಟೇಕ್ ಆಗಿರಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು ನಾನು ಸೊಸೆ ತಿಂದು ಏನು ಹೇಳ್ತಾಳೆ ಅಂತಂದು. ಸೊಸೆಗೋಸ್ಕರ ಐಸ್ ಕ್ರೀಮ್ ಮಾಡಿದ್ದೀರಾ? ಒಂದು ದಿನನೂ ಹೆಂಡತಿಗೋಸ್ಕರ ಒಂದು ಕಪ್ ಚಾನು ಮಾಡಿಕೊಟ್ಟಿಲ್ಲ ನೀವು, ಗೊತ್ತಾ? ಶಾಲು, ನಿನಗೆ ಚಾ ತಾನೇ ಸಂಜೆ ಮುಂದೆ ಮಾಡ್ಕೊಡ್ತೀನಿ. ಆದರೆ ಇವಾಗ ಫಸ್ಟ್ ನನ್ನ ಸೊಸೆಗೆ ಐಸ್ ಕ್ರೀಮ್ ಮಾಡಿದ್ದೀನಿ, ಕೊಡ್ಬೇಕು ಇವಾಗ. ನಮಗೂ ಕೊಡ್ರಿ, ನಾವು ನೋಡ್ತೀವಿ ಟೇಸ್ಟ್ ಹೇಗಿದೆ ಅಂತ ಐಸ್ ಕ್ರೀಮಿಂದ. ಫಸ್ಟ್ ನನ್ನ ಸೊಸೆಗೆ ನಾ ಕೊಡೋದು. ನನ್ನ ಸೊಸೆ ತಿಂದು ಚೆನ್ನಾಗಿದೆ ಅಂತ ಹೇಳಿದ ಮೇಲೇ ನಿಮಗೆಲ್ಲ ಐಸ್ ಕ್ರೀಮ್. ಅಲ್ಲಿವರೆಗೂ ಯಾರಿಗೂ ಐಸ್ ಕ್ರೀಮ್ ಕೊಡೋದಿಲ್ಲ ನಾನು. ಟೇಸ್ಟ್ ನೋಡೋಕ್ಕೂ ಕೊಡಲ್ಲ, ತಿನ್ನೋದಕ್ಕೂ ಕೊಡಲ್ಲ. ಡ್ಯಾಡಿ, ನಾನು ನಿನ್ನ ಮಗ ಡ್ಯಾಡಿ, ನೀವು ನನಗ ಕೊಡೋದಿಲ್ಲ ಅಂತ ಅಂತೀರಲ್ಲ. ನೋಡ್ ಸಾಗರ್, ಮಗ ಆದ್ರೇನು ಹೆಂಡತಿ ಆದ್ರೇನು ನೀವೆಲ್ಲ ಇವಾಗ ಲಾಸ್ಟ್ ಆಪ್ಷನ್. ಇವಾಗ ಏನಿದ್ರು ನೇತ್ರಾನೇ ಫಸ್ಟ್ ಲೀಸ್ಟಲ್ಲಿರೋದು ನೇತ್ರಾನೇ. ಸೊ ಇವಾಗ ನೇತ್ರ ಫಸ್ಟ್ ಟೇಸ್ಟ್ ಮಾಡಲಿ, ತಿನ್ನಲಿ, ಆಮೇಲೆ ಮಿಕ್ಕಿದ್ರೆ ನಿಮಗೆ ಕೊಡ್ತೀವಿ ಇಬ್ರಿಗೂ. ಅಂದ್ರೆ ಮಿಕ್ಕಿದ್ರೆ ಕೊಡ್ತೀರಿ, ಇಲ್ಲ ಅಂದ್ರೆ ಕೊಡಂಗಿಲ್ಲ. ಹೌದಪ್ಪ, ಮತ್ತೆ ನಾ ಮಾಡಿದ್ದೆ ನೇತ್ರಗೋಸ್ಕರ. ನೇತ್ರ ತಿಂದ ಮೇಲೆ ನಿಮ್ಮ ಉಳಿತಂದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಮತ್ತೆ ಹೇಳಕ್ಕಾಗಲ್ಲಪ್ಪ. ಸರಿ ರೀಪ, ಮೊದಲೇ ನೀವು ಮಾಡಿರೋ ಐಸ್ ಕ್ರೀಮನ್ನು ನಿಮ್ಮ ಸೊಸಿಗ ಕೊಡ್ರಿ, ನೋಡೋಣ ಅದು ತಿನ್ನಂಗೈತೆ ಏನು ತಿನ್ಲಾರ್ದಂಗೈತೆ ಅಂತಂದು ನಾನು ನೋಡೇ ಬಿಡ್ತೀನಿ ಇವತ್ತು. ನೋಡಂತಿ ಅಂತ ಶಾಲು, ನೋಡಂತಿ ಅಂತ. ಈ ತೇಜಸ್ ಅಂದ್ರೆ ಏನಂತ ಅನ್ಕೊಂಡಿದ್ದಿ? ಐಸ್ ಕ್ರೀಮ್ ಹೆಂಗೆ ಮಾಡಿರ್ತೀನಿ ಅಂದ್ರೆ ನಿನಗೆ ಹೊರಗಡೆ ಯಾವ ಶಾಪಲ್ಲೂ ಸಿಗೋದಿಲ್ಲ. ಅಷ್ಟು ಮಸ್ತ್ ಮಾಡೀನಿ ಗೊತ್ತಾ ಐಸ್ ಕ್ರೀಮ್. ನೀವು ಸರಿ ರೀ, ಲಗು ಲಗುನ ನಾ ಮೊದಲು ನನ್ನ ಸೊಸೆಗೆ ಐಸ್ ಕ್ರೀಮ್ ಕೊಡ್ಬೇಕು. ನಿತಿನ, ಆ ಬೌಲನ್ನು ಇವತ್ತ ತಂದು ಕೊಡ್ತೀಯ ಏನೋ ನಾಳೆ ತಂದು ಕೊಡ್ತೀಯ? ಐಸ್ ಕ್ರೀಮ್ ಎಲ್ಲ ಕರಗಿ ನೀರಾದ್ಮೇಲೆ. ಹಾ ದೊಡಪ್ಪ, ಬಂದೆ. ನಿತಿನ, ನೀನು ಆ ಐಸ್ ಕ್ರೀಮ್ ಹಿಡ್ಕೊ, ವೆನಿಲಾದ, ನಾನು ಚಾಕ್ಲೇಟ್ ಐಸ್ ಕ್ರೀಮ್ ಇಟ್ಕೋತೀನಿ. ನೇತ್ರಾಗ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಿನ್ಲಿ, ಸರಿನಾ? ಓಕೆ ದೊಡ್ಡಪ್ಪ. ರೀ, 2 ಥರ ಐಸ್ ಕ್ರೀಮ್ ಮಾಡಿದ್ದೀರಾ? ನಿಜ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನೇತ್ರಾಗೆ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ. ಇವಾಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಕೆಗೆ ಚಾಕ್ಲೇಟಿ ಫ್ಲೇವರ್ ಇಷ್ಟ ಆಗುತ್ತೆ, ಏನಿಲ್ಲ. ಅಕಸ್ಮಾತ್ ಅದು ಇಷ್ಟ ಆಗಿ ವೆನಿಲಾ ಒಂದು ಮಾಡಿದ್ದೀನಿ, ಹಾಗೆ ಇರಲಿ ಅಂತ. ಎರಡು ತಿನ್ನಂಗಿದ್ರೆ ಎರಡು ತಿನ್ನಲಿ, ಇಲ್ಲ ವೆನಿಲಾನೇ ತಿಂತೀನಿ ಅನ್ನಂಗಿದ್ರೆ ವೆನಿಲಾ ತಿನ್ನಲಿ, ಇಲ್ಲ ನಂಗೆ ಚಾಕ್ಲೇಟ್ ಇಷ್ಟ ಬೇಕಂದ್ರೆ ಚಾಕ್ಲೇಟ್ ತಿನ್ನಲಿ. ಒಟ್ಟಿನಲ್ಲಿ 2 ಆಪ್ಷನ್ ಇಟ್ಟಿದ್ದೀನಿ ನನ್ನ ಸೊಸೆಗೆ. ಅಕಸ್ಮಾತ್ ಎರಡೂ ಇಷ್ಟ ಆಗಲಿಲ್ಲ ಅಂದ್ರೆ ಮತ್ತೆ ನಾಳೆಗೆ ಇನ್ನೊಂದು ಥರ ಮಾಡ್ಕೊಡ್ತೀನಿ. ಡ್ಯಾಡಿ, ಒಟ್ಟಿನಲ್ಲಿ ನೀವು ನಿಮ್ಮ ಸೊಸೆಗೆ ಐಸ್ ಕ್ರೀಮ್ ಡೈಲಿ ಮಾಡ್ಬೇಕಂತ ಫಿಕ್ಸ್ ಆಗಿಬಿಟ್ಟಿರಿ. ಮತ್ತೆ ಇನ್ನು ಮೇಲೆ ನನ್ನ ಸೊಸಿ ಈ ಥರ ಅಡುಗೆ ತಿನ್ಬೇಕು ಮಾವ ಅಂತ ಒಂದ ಮಾತು ಹೇಳಿ ಅದೇ ಹಿಂಗೆ ಚಿಕ್ಕಿ ಹೊಡೆಯೋದ್ರಲ್ಲಿ ನಾನು ಮಾಡ್ಕೊಡ್ತೀನಿ. ನೀವೇನು ಮಾಡಿಕೊಡೋ ಅವಶ್ಯಕತೆನೇ ಇಲ್ಲ. ಸರಿ ರೀ, ಐಸ್ ಕ್ರೀಮ್ ಎಲ್ಲ ಕರಗುತ್ತೆ. ಸರಿ ರೀ. ನೋಡಿದೇನೆ ಸಾಗರ, ನಿಮ್ಮ ಡ್ಯಾಡಿದು ಒಂಥರ ಎಷ್ಟು ಹುಮ್ಮಸ್ ಬಂದೈತಂದ್ರೆ ಅವರಿಗೆ ಸೊಸಿ ಪ್ರೆಗ್ನೆಂಟ್ ಆದಾಗಿಂದ ಇವ್ರ ಕಾಲ ನೆಲದ ಮೇಲೆ ನಿಂತ್ಕೋತಾ ಇಲ್ಲ. ಇನ್ನು ನಾಳೆ ಡಿಲಿವರಿ ಆಗಿ ಮಗು ಏನಾರು ಹುಡ್ತಂದ್ರೆ ಸೊಸಿನ ಆಮೇಲೆ ಮೊಮ್ಮಗನ್ನ ನೆಲದ ಮೇಲೆ ಬಿಡಲ್ಲ ಅಂತ ಅನಿಸ್ತೈತಿ. ಅದು ನಿಜ ಮಮ್ಮಿ. ಡ್ಯಾಡಿನ ಇವಾಗಲೇ ಹಿಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಅವಾಗಂತೂ ಅಯ್ಯೋ, ನಡಿ ಮಮ್ಮಿ ನಡಿ, ನೇತ್ರ ಟೇಸ್ಟ್ ಮಾಡ್ತಾರಲ್ಲ, ನೋಡೋಣ ನಮಗೂ ಏನಾದರೂ ಸಿಗುತ್ತಾ ಏನಂತ. ಹೌದೌದು, ನಡಿ ನಿಮ್ಮ ಡ್ಯಾಡಿ ಈ ನಮ್ನಿ ಬಿಡಪ್ ಕೊಡಾಕುಂತಾರೆ ಐಸ್ ಕ್ರೀಮ್ ಮಾಡಿದಕ್ಕೆ. ಆ ಟೇಸ್ಟ್ ಹೆಂಗೈತಂತಂದು ನಾನು ನೋಡ್ಬೇಕು, ನಡಿ. ಅದಕ್ಕೆ ಅವ್ರೆ, ನಿಮಗೋಸ್ಕರ ಬಿಸಿ ಬಿಸಿ ಐಸ್ ಕ್ರೀಮ್ ತಂದಿ ನೋಡ್ರಿ.
ನಿತಿನ ಇದು ಬಿಸಿ ಬಿಸಿ ಐಸ್ ಕ್ರೀಮ್ ಅಲ್ಲ, ಕೋಲ್ಡ್ ಕೋಲ್ಡ್ ಐಸ್ ಕ್ರೀಮ್. ಏ ಹೌದಲ್ಲ ದೊಡ್ಡಪ್ಪ, ಅದು ಜೋಶಲ್ಲಿ ಇದೀನಲ್ಲ, ಹಾಗಾಗಿ ಕೋಲ್ಡ್ ಕೋಲ್ಡ್ ಐಸ್ ಕ್ರೀಮ್ ಅನ್ನೋ ಬದಲು ಬಿಸಿ ಬಿಸಿ ಐಸ್ ಕ್ರೀಮ್ ಅಂದೆ. ಮಾವ ಇದೇನಿದು ಒಂಥರ ಅಂತ ಎರಡು ಥರ ಐಸ್ ಕ್ರೀಮ್ ಮಾಡಿದ್ದೀರಾ ನೀವು? ಹೂನಮ್ಮ, 2 ಥರ ಐಸ್ ಕ್ರೀಮ್ ಮಾಡಿದ್ದೀನಿ. ಇದರಲ್ಲಿ ನಿನ್ಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ತಿನ್ನು. ಅಕಸ್ಮಾತ್ ನಿನಗೇನಾದ್ರು ಇವು 2 ಫ್ಲೇವರ್ ಇಷ್ಟ ಆಗಲಿಲ್ಲ ಅಂದ್ರೆ ಹೇಳು, ನಿನಗೆ ಮತ್ತೆ ಯಾವ ಫ್ಲೇವರ್ ತಿನ್ಬೇಕಂತ ಅನ್ಸುತ್ತೆ ಹೇಳು, ಅದನ್ನು ನಾನೇ ಮಾಡ್ಕೊಡ್ತೀನಂತೆ, ಸರಿನಾ? ಇವಾಗ ಮೊದಲು ಐಸ್ ಕ್ರೀಮ್ ಯಾವ್ದು ತಿಂತೀಯಾ? ಚಾಕ್ಲೇಟ್ ಫ್ಲೇವರ್ ತಿಂತೀಯಾ ಅಥವಾ ವೆನಿಲಾ ಫ್ಲೇವರ್ ತಿಂತೀಯಾ? ಮಾವ ನನಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ, ಮೊದಲು ನಂಗೆ ಚಾಕ್ಲೇಟೇ ಕೊಡ್ರಿ. ನನಗೆ ಗೊತ್ತಿತ್ತು ನಿನಗೆ ಚಾಕ್ಲೇಟ್ ಫ್ಲೇವರೇ ಇಷ್ಟ ಆಗುತ್ತಂತ. ತಗೊಂಡು ತಿಂದು ಹೇಗಾಗಿದೆ ಐಸ್ ಕ್ರೀಮ್ ಅಂತ ಹೇಳಬೇಕು. ನಾನು ಟೇಸ್ಟ್ ನೋಡಿಲ್ಲ, ನಿತಿನೂ ಟೇಸ್ಟ್ ನೋಡಿಲ್ಲ, ಮನೆಯಲ್ಲಿ ಯಾರೂ ಟೇಸ್ಟ್ ನೋಡಿಲ್ಲ, ಸರಿನಾ? ಹ್ಞೂ ನೇತ್ರ, ನೀನು ಐಸ್ ಕ್ರೀಮ್ ತಿಂದು ಚೆನ್ನಾಗಾಗಿದೆನಾ ಇಲ್ವಾ, ಅಥವಾ ನೀ ತಿಂದ ಮೇಲೆ ಮಿಕ್ತಂದ್ರಷ್ಟ ನಮಗೆಲ್ರಿಗೂ ಐಸ್ ಕ್ರೀಮ್, ಇಲ್ಲ ಅಂದರೆ ನಮ್ಗೆ ಯಾರಿಗೂ ಇಲ್ಲ. ಹ್ಞೂ ನೇತ್ರ, ನೀ ತಿಂದ ಮೇಲೇ ನಾವೆಲ್ಲ ತಿನ್ಬೇಕಂತ ಡ್ಯಾಡಿ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಇವಾಗ. ಹೌದಾ ಮಾವ, ಹಾಗಾದ್ರೆ ಕೊಡಿ. ನಾನಂತೂ ಅವಾಗಿಂದ ಕಾಯ್ತಾ ಇದ್ದೀನಿ ನೀವು ಮಾಡೋ ಐಸ್ ಕ್ರೀಮ್ ತಿನ್ಬೇಕಂತ. ಕೊಡಿ ಕೊಡಿ ಕೊಡಿ. ತಗೊಮ್ಮ. ಆಹಾ ಮಾವ, ಐಸ್ ಕ್ರೀಮ್ ನೋಡಿದ್ರೇ ಬಾಯಲ್ಲಿ ನೀರು ಹಂಗೆ ಬರ್ತಾಯಿದೆ. ಎಷ್ಟು ಸಖತ್ತಾಗಿದೆ ಮಾವ ಐಸ್ ಕ್ರೀಮು. ಆಹಾ, ತಿಂದು ನೋಡಿ ಹೇಳಮ್ಮ ಹೆಂಗಾಗಿತ್ತು ಅಂತಂದು. ಸರಿ ಮಾವ. ಮಾವರ ಐಸ್ ಕ್ರೀಮ್ ಮಾತ್ರ ಸಖತ್ತಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ ಮಾವರ ಐಸ್ ಕ್ರೀಮ್ ಮಾತ್ರ. ನಿಜ ಹೇಳೋಕುತ್ತೇನಮ್ಮ, ಐಸ್ ಕ್ರೀಮ್ ಹಂಗಂದ್ರೆ ಸರಿಯಾಗಿತ್ತಾ? ಮಾವರ ಐಸ್ ಕ್ರೀಮ್ ಮಾತ್ರ ನಿಜ ಹೇಳಕೊಂತೀನಿ ರೀ, ಮಸ್ತಾಗೈತಿ. ಎಲ್ಲೂ ಸಿಗಂಗಿಲ್ಲ ನೋಡ್ರಿ ಈ ಥರ ಐಸ್ ಕ್ರೀಮ್, ಅಷ್ಟು ಮಸ್ತಾಗೈತೆ ನೋಡ್ರಿ ಮಾವರ. ಹಂಗಂತೂ ಈಗ ಐಸ್ ಕ್ರೀಮು ಭಾಳ ಅಂದರೆ ಭಾಳ ಇಷ್ಟ ಆಯ್ತು ನೋಡ್ರಿ ಮಾವರ. ಈ ಬೌಲ್ ಫುಲ್ ನನಗರಿ, ನಾ ಮಾತ್ರ ಯಾರಿಗೂ ಕೊಡೋಂಗಿಲ್ಲಪ್ಪ ಇದರಲ್ಲಿ. ನೋಡಿದ್ಯಾ ಶಾಲು, ನೋಡಿದ್ಯಾ ಹೆಂಗ ನಾನು ಏನಾದರೂ ಮನಸ್ಸು ಮಾಡಿ ಅಡುಗೆ ಮಾಡಕ್ಕೆ ನಿಂತೆ ಅಂದ್ರೆ ನನ್ನಂಗೆ ಅಡುಗೆ ಮಾಡೋನ ಎಲ್ಲೂ ಇಲ್ಲಾನೇ ಇಲ್ಲ. ನೋಡಿದ್ದೇನೆ ಫಸ್ಟ್ ಟೈಮ್ ಐಸ್ ಕ್ರೀಮ್ ಮಾಡಿದ್ದೆ, ಹೆಂಗ ನನ್ನ ಸಸಿ ಮಸ್ತಾಗೈತಂತಂದ್ರೆ ಕೇಳಿದಿಲ್ಲ. ಹೋಗ್ರಿ ನೀವು ಹಾಕೊಂಡು ತಿನ್ನೋಗ್ರಿ ಈಗ. ನೇತ್ರ, ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆನಾ ಐಸ್ ಕ್ರೀಮ್? ಹ್ಞೂ ಅತ್ತೆ, ನಿಜವಾಗ್ಲೂ ಸಖತ್ತಾಗಿದೆ. ನೀವು ತಿನ್ನೋಗ್ರಿ, ಬೇಕಾದ್ರೆ ಗೊತ್ತಾಗುತ್ತೆ. ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯ್ತತೆ. ಅಕಸ್ಮಾತ್ ಉಳಿದ್ರೆ ನಂಗೆ ಇನ್ನೂ ಒಂದು ಬೌಲ್ ತೆಗೆದಿಡ್ರಿ, ನಾನು ನೈಟ್ ಇದೆ ಐಸ್ ಕ್ರೀಮೇ ತಿಂತೀನಿ. ನೇತ್ರ, ಹಂಗಂದ್ರೆ ಇನ್ಮೇಲೆ ನಿನಗೆ ಡೈಲಿ ನಾನು ವೆರೈಟಿ ಐಸ್ ಕ್ರೀಮ್ ಮಾಡ್ಕೊಡ್ತೀನಮ್ಮ. ಹಂಗೆ ಬರೀ ಐಸ್ ಕ್ರೀಮ್ ಅಷ್ಟಲ್ಲ, ಇನ್ಮೇಲೆ ವೆರೈಟಿಯಾಗಿ ಜ್ಯೂಸ್ ಮಾಡ್ಕೊಡ್ತೀನಿ. ಮತ್ತು ನಿನಗೆ ಏನೇನು ತಿನ್ಬೇಕಂತ ಅನ್ಸುತ್ತೆ ನೋಡು, ಹಾಗೆ ಹೆಲ್ದಿ ಫುಡ್ ಏನೇನಿದೆ ಅಂತ ನಾನೇ ಸರ್ಚ್ ಮಾಡಿ ನಿನಗೆ ಇನ್ಮೇಲೆ ನಾನೇ ವೆರೈಟಿ ಡಿಶ್ ಮಾಡ್ಕೊಡ್ತೀನಿ, ಸರಿನಾ? ಸರಿ ರೀ ಮಾವರ. ಸಾಗರ ನಡಿ, ಲಘು ಲಘುನ. ಏನೋ ಐಸ್ ಕ್ರೀಮ್ ಮಾಡಾರ ನಿಮ್ಮ ಡ್ಯಾಡಿ, ಲಘು ಲಘುನ ನಾವು ಹಾಕೊಂಬಂದು ತಿನ್ನೋಣ ನಡಿ. ಏ ಹೌದು ಮಮ್ಮಿ, ಡ್ಯಾಡಿ ಫಸ್ಟ್ ಟೈಮ್ ಐಸ್ ಕ್ರೀಮ್ ಮಾಡಿದ್ದೆ, ನಾನಂತೂ ಟೇಸ್ಟ್ ಮಾಡಕ್ಕೆ ಕಾಯಕೊಂತೀನಿ. ನಡೀರಿ ಲಘುನ ತಿನ್ನೋಣ. ಶಾಲು, ಸಾಗರ್, ನನಗೂ ಹಾಕೊಂಬರ್ರಿ ಹಾಗೆ. ಹಾಂ ಸರಿ ರೀ. ನೇತ್ರ, ಹಂಗ ಇದು ವೆನಿಲಾ ಒಂದು ನೋಡಮ್ಮ, ಇದು ಹೆಂಗಾಗಿತ್ತು ಅಂತಂದು. ಸರಿ ರೀ ಮಾವರ. ನಿತಿನ್ ಕೊಡು ಅದೊಂದು ಐಸ್ ಕ್ರೀಮ್. ಮಾವರ ಇದೂ ಮಸ್ತ್ ಆಗೈತ್ರಿ ಮಾವರ. ನಿಮ್ಮ ಕೈ ಅಂದ್ರೆ ಕೈ ನೋಡ್ರಿ ಮಾವರ, ಎಷ್ಟು ಮಸ್ತ್ ಐತಂದ್ರೆ ಐಸ್ ಕ್ರೀಮು. ಮಸ್ತ್ ಆಗೈತ್ರಿ. ನಿಜವಾಗ್ಲೂ ನೇತ್ರ? ಹ್ಞೂ ರೀ ಮಾವರ, ನಿಜ. ನಂಗೆ ವೆನಿಲಾ ಫ್ಲೇವರ್ ಆ್ಯಕ್ಚುಲಿ ಸೇರ್ತಾನೆ ಇಲ್ಲ ಆಗಿತ್ತು, ಆದರೆ ಇವಾಗ ನೀವು ಮಾಡಿರೋ ವೆನಿಲಾ ಫ್ಲೇವರ್ ಐಸ್ ಕ್ರೀಮು ನಂಗಂತೂ ಭಾಳ ಇಷ್ಟ ಆಯ್ತು ರೀ ಮಾವರ. ಇವೆರಡು ಬೌಲ್ ನನಗೆ ಇರಲಿ ರೀ ಮಾವರ, ಇವೆರಡನ್ನೂ ನಾನೇ ತಿಂತೀನಿ. ಅಯ್ಯೋ ತಿನ್ನಮ್ಮ ನೇತ್ರ, ನೀ ತಿನ್ಬೇಕಂತನೇ ನಾ ಮಾಡಿರೋದು, ನೀನು ಮಾತು ಕೇಳ್ತಿಲ್ಲ. ಸರಿ, ಈ 2 ಬೌಲಲ್ಲಿ ಆರಾಮಾಗಿ ತಿನ್ನು, ಆದ್ರೆ ಭಾಳ ತಿನ್ನಂಗಿಲ್ಲ ಯಾವುದನ್ನು, ಸರಿನಾ? ಸರಿ ರೀ ಮಾವರ, ಇದೊಂದು ಸಲ ತಿಂದ್ಬಿಡ್ತೀನಿ ರೀ. ಸರಿನಮ್ಮ, ಆಯ್ತು. ಹುಷಾರು, ಯಾವುದೇ ಕಾರಣಕ್ಕೂ ನಿನಗೆ ಕೋಲ್ಡ್ ಕೂಡ ಆಗಬಾರ್ದು ಇವಾಗ, ಸರಿನಾ? ಸರಿ ರೀ ಮಾವರ. ನೋಡಪ್ಪ, ನಾನು ಹೋಗಿ ಐಸ್ ಕ್ರೀಮ್ ತೊಗೊಂಬರ್ತೀನಿ. ಸರಿ ನಡಿ ಹೋಗೋಣ ಬಾ. ನಾವು ಇವರಿಬ್ರು ಹೋದರ್ ಆ ಕಡೆನೇ ಹೋದ್ರಲ್ಲ, ಮತ್ತು ನಮ್ಗಿಬ್ರಿಗೂ ಉಳಿಸ್ಲಾರ್ದಂಗೆ ತಿಂದಿಂದಾರ. ನಡಿ ನಾವು ನೋಡೋಣ. ಅಪ್ಪಾ, ಮಾವರ ಐಸ್ ಕ್ರೀಮು ಫಸ್ಟ್ ಟೈಮ್ ಮಾಡಾರ, ಅಂದರೂ ಎಷ್ಟು ಸಖತ್ತಾಗಿ ಮಾಡಾರ. ನನಗಂತೂ ಭಾಳ ಇಷ್ಟ ಆಯ್ತಪ್ಪ. ಏನು ನೋಡಿದ್ರು ಸೇರ್ತಾನೆ ಇಲ್ಲಾಗಿತ್ತು. ಅಟ್ಲೀಸ್ಟ್ ಮಾವರು ಮಾಡಿರೋ, ಮನ್ಯಾಗ ಮಾಡಿರೋ ಈ ಐಸ್ ಕ್ರೀಮ್ ಆದರೂ ಸೇರಾಕ ಕುಂತೈತಲ್ಲ, ಅಷ್ಟು ಸಾಕು. ಇದನ್ನು ತಿಂದುಬಿಡ್ತೀನಿ ಇವತ್ತು.